ಎಲ್ಲರಿಗೂ ನಮಸ್ಕಾರಗಳು. ಅಕ್ಷತಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೀಗೆ ಅನೇಕ ರೀತಿಯ ಅಡುಗೆ ವಿಡಿಯೋಗಳನ್ನು ನೋಡಲು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಅಕ್ಷತಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ. ಬನ್ನಿ, ಇವತ್ತು ಒಂದು ರುಚಿಯಾದ ಮೂಂಗ್ ದಾಲ್ ಹಲ್ವಾ ಮಾಡುವ ವಿಧಾನವನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗ್ತಂಥ ಸಾಮಗ್ರಿಗಳು ಬಂದ್ಬಿಟ್ಟು 1 ಕಪ್ ಹೆಸರುಬೇಳೆ 4 ಅಥವಾ 5 ತಾಸುಗಳ ಕಾಲ ನೆನೆಸಿಡಬೇಕು. 1 ಕಪ್ ತುಪ್ಪ, 1 ಕಪ್ ಸಕ್ಕರೆ, 1 ಕಪ್ ಡ್ರೈ ಫ್ರೂಟ್ಸ್, 1 ಕಪ್ ಹಾಲು, 1 ಕಪ್ ಸಣ್ಣ ರವೆ, 2 ಏಲಕ್ಕಿ. ಮೊದಲಿಗೆ ನೆನೆಸಿರ್ತಕ್ಕಂಥ ಹೆಸರುಬೇಳೆನ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ರವೆ ಹಾಕಿ ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಬಂದಾದಮೇಲೆ ನಾವು ಮೊದಲಿಗೆ ಹೆಸರುಬೇಳೆನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕಬೇಕು. ಆ ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು. ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಫ್ರೈ ಮಾಡಬೇಕು. ಅದು ಬ್ರೌನ್ ಕಲರ್ ಬಂದ ಮೇಲೆ ನೋಡಿ, ಇವಾಗ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಬಂದಾದಮೇಲೆ 1 ಕಪ್ ಹಾಲನ್ನು ಅದಕ್ಕೆ ಹಾಕಬೇಕು. ಹಾಲನ್ನು ಹಾಕಿ 5 ಅಥವಾ 10 ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡಬೇಕು. ಅದು ಹೆಂಗಂದರೆ ಹಾಲು ಹಾಕಿದ ತಕ್ಷಣ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ. ಅದು ನಮಗೆ ಉದುರು ಬರೋ ಹಾಗೆ ಫ್ರೈ ಮಾಡಬೇಕು. ಅದು ಉದುರು ಬರುತ್ತೆ. ಫ್ರೈ ಮಾಡ್ತಾ 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 ಫುಲ್ಲು ಉದುರು ಬರುತ್ತೆ. ಉದುರು ಆದಮೇಲೆ ಸಕ್ಕರೆ ಪಾಕವನ್ನು ಹಾಕ್ಕೋಬೇಕು ನಾವು. ಮೊದಲಿಗೆ ಒಂದು ಸ್ವಲ್ಪ 1 ಕಪ್ ಸಕ್ಕರೆನ ಸ್ವಲ್ಪ ನೀರನ್ನು ಬಿಸಿ ನೀರಲ್ಲಿ ಹಾಕಿದರೆ ಅದು ಪಾಕ ಆಗುತ್ತೆ. ಆ ಪಾಕವನ್ನು ಚೆನ್ನಾಗಿ ಸಕ್ಕರೆ ಕರಗಿಸ್ಬೇಕು. ಕರಗಿಸಿದಾದ್ಮೇಲೆ ಈ ಉದುರಾಗಿರುತ್ತಲ್ವ, ಮೂಂಗ್ ದಾಲ್ ಎಲ್ಲ ಉದುರಾಗಿರುತ್ತಲ್ವ, ಅದಕ್ಕೆ ಆ ಪಾಕವನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅಂದರೆ ಸ್ವೀಟ್ ಎಲ್ಲ ಆಗಬೇಕಲ್ಲ ಎಲ್ಲ ಕಡೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಕೂಡ ಉದುರು ಆಗೋ ಥರನೇ ಫ್ರೈ ಮಾಡಬೇಕು. ಒಂದು 10ರಿಂದ 15 ನಿಮಿಷಗಳ ಕಾಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕೈಯೇ ಬಿಡದಿರೋ ಥರನೇ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಕಪ್ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಫ್ರೆಂಡ್ಸ್, ಮೂಂಗ್ ದಾಲ್ ಹಲ್ವಾ ರೆಡಿ, ಸವಿಯಲು ಸಿದ್ಧ. ನೋಡ್ಬೋದು ಎಷ್ಟು ಚೆನ್ನಾಗಿ ಟೆಕ್ಸ್ಚರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಯಾವ ಥರ ಹುರ್ಕೋತೀರಾ ಅದು ಇನ್ನೂ ಟೇಸ್ಟ್ ಬರುತ್ತೆ.